ಮೇ 4ನೇ ತಾರೀಕು ಅಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಏನಾಗುತ್ತೆ ಅಂತ ನಮ್ಮದಾದರೆ ರಾಜ್ಯ ರಾಜಕಾರಣದಲ್ಲೊಂದು ಸಂಚಲನ ಆಗುತ್ತೆ ಅನ್ನುವ ನಿರೀಕ್ಷೆ ರಾಜಕೀಯ ಪಂಡಿತರದ್ದು ಒಂದಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡಿ ನಮಗೂ ಒಂದಷ್ಟು ಅವಕಾಶ ಕೊಡಿ, ನಾವು ಒಂದು 2 ವರ್ಷ ಮಿನಿಸ್ಟರ್ ಆಗ್ತೀವಿ ಅಂತ ಸೀನಿಯರ್ MLAಗಳೇನು ದೆಹಲಿಗೆ ಹೋದ್ರಲ್ಲ, ಅವರೆಲ್ಲರಿಗೂ 5 ಸ್ಟೇಟ್ ಎಲೆಕ್ಷನ್ನಲ್ಲಿ ಬ್ಯುಸಿ ಇದ್ದೀವಿ, ಮೇ 4ನೇ ತಾರೀಕು ರಿಸಲ್ಟ್ ಬರಲಿ, ಆಮೇಲೆ ಮಾತಾಡೋಣ ಅಂತ ಹೇಳಿ ಕಳಿಸಿದ್ದಾರೆ ದೆಹಲಿ ನಾಯಕರು. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡ್ತಾರಂತೆ. DK ಶಿವಕುಮಾರ್ ಬಣದವರು ನಮ್ಮ ಲೀಡರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ರಿ ಅಂತಂದರೆ 5 ಸ್ಟೇಟ್ ಎಲೆಕ್ಷನಲ್ಲಿ ಬ್ಯುಸಿ ಇದ್ದೀವಿ, ಈಗ ಮಾತಾಡೋದು ಬೇಡ ಅಂತ ಹೇಳಿ ಕಳಿಸಿದ್ದಾರೆ. ಅಲ್ಲಿಗೆ 5 ಸ್ಟೇಟ್ ಎಲೆಕ್ಷನ್ನ ಮುಗಿದ ಮೇಲೆ ರಿಸಲ್ಟ್ ಬಂದ ನಂತರ ಏನೋ ಒಂದು ಬೆಳವಣಿಗೆ ಆಗತ್ತೆ. ಸಿದ್ದರಾಮಯ್ಯನವರ ಬಣದವರಿಗೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ, ಒಂದಷ್ಟು ಜನ ಹೊಸ ಮುಖಗಳ ಮಿನಿಸ್ಟರ್ ಆಗ್ತಾರೆ ಅನ್ನುವ ನಿರೀಕ್ಷೆ. DK ಶಿವಕುಮಾರ್ ಬಣದವರಿಗೆ ನಾಯಕತ್ವ ಬದಲಾವಣೆ ಆಗುತ್ತೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ನಿರೀಕ್ಷೆ. ಮೇ 4. ಈಗ ಮೇ 4ದ್ದು ಮತ್ತೆ ದೆಹಲಿ ನಾಯಕರು ಹೇಳ್ತಾ ಇದ್ದಾರಂತೆ, ಇಲ್ಲ ಕೇರಳದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ, ಅಲ್ಲಿ ಸರ್ಕಾರ ಮಾಡೋದು ಅದು ಇದು ಗಲಾಟೆಯಲ್ಲಿರ್ತೀವಿ, ಇಮಿಡಿಯೇಟಾಗಿ ಏನು ಬರಬೇಡಿ ಅಂತ. ಅಂದರೆ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಏನು ಬರೋದು ಬೇಡ, ಮೇ ಫಸ್ಟ್ ವೀಕ್ನಲ್ಲಿ ಏನು ಬರೋದು ಬೇಡ ಅಂತ. ಮೇ 15 DK ಶಿವಕುಮಾರ್ ಅವರ ಬರ್ಡೇ. DK ಶಿವಕುಮಾರ್ ಬಣದವರು ಈ ಸಲ ನಮ್ಮ ಸಾಹೇಬರಿಗೆ ಬರ್ಡೇ ಗಿಫ್ಟ್ ಸಿಗುತ್ತೆ ಅಂತಿದ್ದಾರೆ. ಮೇ 20 ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗುತ್ತೆ. 3 ವರ್ಷ ತುಂಬಿದ ನಂತರ ಸಚಿವ ಸಂಪುಟ ಪುನರ್ರಚನೆ ಕನ್ಫರ್ಮ್ ಅಂತ ನಮಗೆ ಹೇಳಿ ಕಳಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರ ಆಪ್ತರು ಹೇಳ್ಕೊಳ್ತಾ ಇರೋದು. 3 ವರ್ಷ ಕಂಪ್ಲೀಟ್ ಆದ ನಂತರ ನಾಯಕತ್ವ ಬದಲಾವಣೆ ನಮಗೆ ಕನ್ಫರ್ಮ್ ಗೊತ್ತಿದೆ ಅಂತ DK ಶಿವಕುಮಾರ್ ಕಡೆಯವರು ಹೇಳ್ತಾ ಇರೋದು. ತಾತ್ಪರ್ಯ ಇಷ್ಟೇ, ಮೇ 4 ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತವೆ. ಬ್ರೇಕ್ಫಾಸ್ಟ್ ಮೀಟು, ಲಂಚ್ ಮೀಟು, ಡಿನ್ನರ್ ಮೀಟು, ಗುಂಪಾಗಿ ದೆಹಲಿಗೆ ಹೋಗೋದು, ಒಬ್ಬರು ಒಂದು ಹೇಳಿಕೆ ಕೊಡೋದು, ಅದಕ್ಕೆ ಇನ್ನೊಬ್ಬರು ಇನ್ನೊಂದು ಕೌಂಟರ್ ಕೊಡೋದು. ಮೇ 4ರ ನಂತರ ತಾಪಮಾನದಲ್ಲೂ ವಿಪರೀತ ಹೆಚ್ಚಳ, ರಾಜ್ಯ ರಾಜಕಾರಣದ ಬಿಸಿಯೂ ಕೂಡ ವಿಪರೀತ ಹೆಚ್ಚಳದ ಸಾಧ್ಯತೆ ಇದೆ. ಈಗಾಗಲೇ ಶುರುವಾಗಿದೆ ಹೇಳಿಕೆಗಳು. ಟೈಮ್ ಇಲ್ಲ ಇವತ್ತು ತೋರಿಸ್ಬೇಕು ಅಂತಂದರೆ. ಹೇಳಿಕೆ ಅಂದರೆ ಸೇಮ್ ಆ್ಯಂಗಲ್ ಅಷ್ಟೇ, ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳುತ್ತೆ ಅನ್ನುವ ನಿರೀಕ್ಷೆ ಇದೆ DK ಶಿವಕುಮಾರ್ ಕಡೆಯವರು. ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಸಿದ್ದರಾಮಯ್ಯನವ್ರ ಕಡೆಯವರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.